ಜಾಗಕ್ಕೆ ಹೋಗಿ ಬರಲಿಕ್ಕೆ ಮಜನೇ ಮಜಾ. ಈ ಥರ ಆಫ್ ರೋಡಿಂಗ್ ಹೋಗಿರಲಿಲ್ಲ. ನನಗೆ ಯಾವುದಾಗುತ್ತೆ, ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡಿ. ನನಗೆ ಅಡ್ಡ ದಾರಿಯಲ್ಲಿ ಹೋಗಿ ಅಭ್ಯಾಸ. ಹಾಂ, ಹೆಂಗೆ ಹೋಗ್ತೇನೆ ಅಂತ ಹೇಳಿ ಗುರುವೆ. ಏನಾಯ್ತು? ಓ, ಇಲ್ಲಿ ಜಿಂಕೆ ಇದೆಯಾ? ಕಾಡಂದಿ ಎಲ್ಲ ಇದೆ. ಅಯ್ಯೋ, ಬನ್ನಿ ಹೋಗೋಣ. ಹಾಂ, ಸೊ ಇಲ್ಲಿ ಜಿಂಕೆ ಕಾಡಂದಿ ಎಲ್ಲ ಇದೆ ಅಂತೆ. ಹಾಂ, ಅವಾಗ ಹಾಯ್, ನಾನು ಸುಷ್ಮಾ ಕೆ ರಾವ್. ಮೋಜು ಮಾಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬರ್ತಾ ತುಂಬ ಜನ ಸಿಕ್ಕಿದ್ರು. 5 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ. ಆದರೆ ದುಡ್ಡು ಕೊಡ್ಬೋದು, ಅದು ದೊಡ್ಡ ವಿಷಯ ಅಲ್ಲ. 10 ರೂಪಾಯಿ 20 ರೂಪಾಯಿ ನಾವು ಯಾವುದ್ಯಾವುದಕ್ಕೂ ಖರ್ಚು ಮಾಡ್ತೀವಿ. ಒಂದು ದಿನದಲ್ಲಿ ಒಂದು 5 ಗ್ಲಾಸ್ ಟೀ ಆದರೂ ಕುಡಿತೀವಿ, ಅದು ವೇಸ್ಟ್ ಅಲ್ಲ. ಸೊ ಕೊಡಲಿಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಆದರೆ ಏನೋ ಅವ್ರು ಕುಡ್ದು ಎಲ್ಲಾದರೂ ಬೀಳ್ತಾರೆ ಅಂತ ಇಲ್ಲಿ ಒಬ್ಬ ಸಿಕ್ಕಿದ. ಅಣ್ಣ 5 ರೂಪಾಯಿ ಕೊಡಿ, ಬಸ್ಸಲ್ಲಿ ಹೋಗ್ತೇನೆ ಅಂತ. ಅದಕ್ಕೆ ಪಮ್ಮ ಹೇಳಿದ, ಯಾಕಪ್ಪ ನಾ ಕೊಡಲ್ಲ ದುಡ್ಡು ಅಂತ. ಅಲ್ಲ, ನನಗೆ ಮನೆಗೆ ಹೋಗಬೇಕು ಅಂತ. ಆಯಿತು ಬಿಡು, ನಾವೇ ಡ್ರಾಪ್ ಮಾಡ್ತೀವಿ ಅಂತ. ಈಗ ಅಲ್ಲಿ ಹಿಂದೆ ಕೂತವರಲ್ಲ ಅವನೇ. ಸೊ ಎಷ್ಟೋ ರಿಕ್ವೆಸ್ಟ್ ಮಾಡ್ದ, ಗುರುವೇ ಬೇಡ, ನನಗೆ 5 ರೂಪಾಯಿ ಕೊಡಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ನನಗೆ ಬಸ್ ಫೀಸ್ ಕೊಟ್ಟುಬಿಡಿ, ಎಲ್ಲ ಬಸ್ ಟಿಕೆಟ್ ತೆಗೆದುಕೊಡಿ, ನಾನು ಹೋಗ್ತೇನೆ ಅಂತ ಹೇಳ್ದ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ದುಡ್ಡು ಉಪಯೋಗ ಮಾಡಲ್ಲ ಅಂತ ಅದೇ ರೋಡಲ್ಲಿ ಹೋಗ್ತಾಯಿದ್ದೀವಿ, ನಾವು ಬಿಟ್ಟು ಹೋಗ್ತೀವಿ ಅಷ್ಟೇ. ಸೊ ಇದನ್ನು ಹೆಲ್ಪ್ ಅಂತ ನಾವು ಹೇಳಲ್ಲ, ಆದರೆ ದುಡ್ಡು ಕೊಟ್ಟು ಕೆಟ್ಟವರಾಗುವ ಬದಲು, ಯಾಕಂದರೆ ಅವ್ರ ಮನೆಯಲ್ಲಿ ಸಹ ಹೇಳ್ತಾರಲ್ಲ, ಯಾರಪ್ಪ ನಿಂಗೆ ದುಡ್ಡು ಕೊಟ್ಟರು ಅವನೊಂದು ಹಂಗೆ ಹಿಂಗೆ ಅಂತ. ಯಾರು ಬೇಕು ಯಾರ್ದು ಶಾಪ್ ಆಗಿಪ್ಪ ಎಲ್ಲ, ಅದರ ಬದಲು ಡ್ರಾಪೇ ಮಾಡೋ. ಆ ಲೊಕೇಶನ್ ಆದಮೇಲೆ ಕಾಡಿಗೆ ಒಂದು ಇಲ್ಲೇ ಒಂದು ಚಿಕ್ಕದೊಂದು ಕಾಡಿದೆ, ಬನ್ನಿ ಹೋಗೋಣ ಗುರುವೆ ಅಂತ ಹೇಳ್ಕೊಂಡು ಇಲ್ಲಿ ಕರ್ಕೊಂಡು ಬಂದರು. ನನ್ನ ಬೈಕಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ. ಸೊ ಓಕೆ, ಡೀಸೆಂಟ್ ಆಫ್ ರೋಡ್ ಈಗ ತನಕ, ನೋಡೋಣ ಹೆಂಗಿರುತ್ತೆ ಅಂತ. ಗೊತ್ತಿಲ್ಲ, ಅವರು ಕರ್ಕೊಂಡು ಹೋಗಿದ್ದಾರೆ ಅವರು. ಹಾಂ, ಹೌದಾ? ಅವ್ರು ರೆಗ್ಯುಲರ್ ಬರ್ತಾರೆ, ಅವರು ಇಲ್ಲಿ ಅವರೇ ಅಂತೆ. ಹಾಂ, ಓಕೆ, ಎಷ್ಟಾಗುತ್ತೆ ಹೋಗಿ ವಾಪಸ್ ಬರ್ತೇವೆ. ಸೊ ಅದೇ ನಿಲ್ಲಿಸಿದ್ರು, ನೋಡಿ ಬರುವ ಅಂತ. ಆಹಾ, ಸೂಪರ್. ಇಂಥ ಜಾಗಕ್ಕೆ ಹೋಗಿ ಬರಲಿಕ್ಕೆ ಮಜನೇ ಮಜಾ. ಈ ಥರ ಆಫ್ ರೋಡಿಂಗ್ ಹೋಗಿರಲಿಲ್ಲ. ಸೂಪರ್. ಇಲ್ಲಿ ಬೀಳುವ ಸಾಧ್ಯತೆಗಳು ಜಾಸ್ತಿನೇ ಇದೆ, ಡಾಚ್ ಮಾಡ್ಕೊಂಡು ಹೋಗ್ಬೇಕಷ್ಟೆ, ಬೇರೆ ಆಪ್ಷನ್ ಇಲ್ಲ.
ಫುಲ್ ಆಫ್ ರೋಡಿಂಗ್ ಸ್ಕಿಲ್ಸನ್ನು ಇಲ್ಲ ಅಷ್ಟೇ. ಆದರೆ ಪ್ರಾಬ್ಲಮ್ ಏನಂದರೆ ನಾನು ಇದು ಪ್ಲ್ಯಾನೇ ಇರಲಿಲ್ಲ. ಸೊ ರೈಡಿಂಗ್ ಜಾಕೆಟ್, ರೈಡಿಂಗ್ ಗೇರ್ಸ್ ಯಾವುದೂ ಹಾಕಲಿಲ್ಲ. ಅದೇ ಒಂದು ಪ್ರಾಬ್ಲಮ್. ಆದರೆ ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗುವ ಸ್ವಲ್ಪ ಜೋಪಾನವಾಗಿ. ಇದಕ್ಕೇನು ಹೇಳ್ತಾರೆ, ಗೋಟ್ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಸಾರಿ, ಎಕ್ಸ್ಕ್ಯೂಸ್ ಮೀ. ಸಖತ್ತಾಗಿದೆ ಇದು. ನಾನು ಮತ್ತು ಒಬ್ಬ ಅಂಕಿತ್ ಅಂತ ಒಬ್ಬ ಇದ್ದ ಮುಂಚೆದ್ದು ಆಫೀಸಲ್ಲಿದ್ದ. ನಾವೊಂದು ರೋಡಿಗೆ ಈ ಥರನೇ ಹೋಗಿದ್ವಿ, ಅದೇ ಫೀಲ್ ಬರ್ತಾ ಉಂಟು. ಆದರೆ ನಾವೊಂದು ಹೇಳ್ತೀವಲ್ಲ, ಈ ಥರದ್ದೇ ಬೈಕ್ ಬೇಕಂತ. ಆ ಒಂದು ರೈಡ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಇಲ್ಲ, ಟಯರು ಅಷ್ಟೇನು ಆಫ್ ರೋಡಿಂಗ್ ಟಯರ್ಸು ಅಲ್ಲ. ಬಟ್ ಸಿ, ಅವನು ನನಗಿಂತ ಮುಂದೆ ಇದ್ದಾನೆ. ನಾ ಹೇಳಿದಾಗೇ ಇವತ್ತು ಬೀಳುವ ಸಂಭವ ಜಾಸ್ತಿನೇ ಇದ್ದೇ ಕಾಣುತ್ತೆ. ಅದಕ್ಕೇನು ಹೇಳ್ತಾರೆ, ಮೇಕೆ ಹೇಳ್ತಾರಂತ. ಅದಕ್ಕೆ ಮೇಕೆ ಹೇಳ್ತಾರೆ. ಆಹಾ, ಇದಲ್ಲ ಮಜಾ. ರೋಡಿಲ್ಲ ಹೇಳಿದ್ರು, ಈ ಥರ ಮಜಾ ಸೂಪರ್. ಇದೆಲ್ಲ ಬೇಕಿದ್ದದ್ದು ಈ ಗಾಡಿಗೆ. ಏನು ಹೇಳ್ತಾ ಇದ್ದೆ ಅಂದರೆ, ಆ ರೈಡಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ಲ, ಟಯರ್ ಬೇಕಾದಾಗ ಟಯರ್ ಇಲ್ಲ. ಆದರೆ ಹೆಂಗೆ ಹೋಗ್ತಾವ್ರೆ ನೋಡಿ, ಏನು ಪ್ರಾಬ್ಲಮ್ ಇಲ್ಲದೆ ಹೋಗ್ತಾವ್ರೆ. ಅದಕ್ಕಿಂತ ದೊಡ್ಡದು ಇದು ಲೆಜೆಂಡ್ ಗಾಡಿ ಸ್ಪ್ಲೆಂಡರ್. ಲದಾಖಿಗೆ ಹೋದ್ರು ಇದು ಇದೆ, ಆಫ್ ರೋಡಿಂಗ್ ಹೋದ್ರು ಇದಿದೆ, ಎಲ್ಲಿ ಹೋದ್ರೂ ಸಹ ಸ್ಪ್ಲೆಂಡರ್ ಒಂದು ಇದ್ದೇ ಇರುತ್ತೆ, ಎಲ್ಲಿ ಬೇಕಾದರೂ ಹೋಗುತ್ತೆ. ಅದಕ್ಕೆ ಮಿಡಲ್ ಕ್ಲಾಸಲ್ಲಿ ಕೆಲವರು ಹೇಳ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಯೂಟ್ಯೂಬಲ್ಲೆಲ್ಲ, ಎಲ್ಲಿಗೂ ಇಲ್ಲೆಯಾ ಇಲ್ಲೆಯಾ ವಿಸರ್ಜನೆ, ಓಕೆ ಸೊ ಎಲ್ಲ ಹೇಳ್ತಾರೆ ಮಿಡಲ್ ಕ್ಲಾಸ್ನವರು, ಯಾವ ಗಾಡಿ ತೆಗಲಿ, ಎಕ್ಸ್ಪಲ್ಸ್ ತೆಗಿಲ್ಲ. ಫಸ್ಟ್ ಆಫ್ ಆಲ್ ಎಕ್ಸ್ಪಲ್ಸಿಗೆ 2.5 ಲಕ್ಷ ಆಗುತ್ತೆ. ಎಲ್ಲಿ ಬಜೆಟ್ ಗಾಡಿ ಅಂತ ಹೇಳ್ಬೋದು, ಹೇಳಲಿಕ್ಕೆ ಆಗಲ್ಲ, ಹೌದಾ? ಅದಕ್ಕೆ ಬೆಸ್ಟ್ ಬಜೆಟ್ ಗಾಡಿ ಅಂದರೆ 1 ಲಕ್ಷದ ಒಳಗೆ 95,000 ಏನೋ ಲಾಸ್ಟ್ ಟೈಮ್ ನೋಡಿದ್ದೆ. ನಿಮಗೆ ಇದೇ ತಗೊಳ್ಬೋದಲ್ಲ, ಸ್ಪ್ಲೆಂಡರ್ ಬೆಸ್ಟ್. ಯಾವ ಕಡೆ ಇಷ್ಟ ಬ್ರೋ? ಸ್ಟ್ರೈಟ್ ಇಷ್ಟ, ರೈಟ್ ಇಷ್ಟ? ನನಗೆ ಯಾವುದಾಗುತ್ತೆ, ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡಿ. ನನಗೆ ಅಡ್ಡ ದಾರಿಯಲ್ಲಿ ಹೋಗಿ ಅಭ್ಯಾಸ. ಹಾಂ, ಯಾವ ರೀತಿಯಲ್ಲಿ ಹೇಳಿದ್ ಗೊತ್ತದಲ್ಲ. ಸೂಪರ್. ಈ ರೋಡ್ ನೋಡುವಾಗ ಮಡಿಕೇರಿಯಲ್ಲಿ ಒಂದು ಜಾಗಕ್ಕೆ ಹೋಗಿದ್ವಿ. ಔಟರ್ ಲೈನ್ ಆಫ್ ಮಡಿಕೇರಿ ಅಂತ ಒಂದು ಡೈಲಾಗ್ ಹೇಳಿದ್ದೆ. ಮಡಿಕೇರಿ ಅಂದರೆ 2 years ಬ್ಯಾಕ್
2 years ಬ್ಯಾಕ್ದು ವ್ಲಾಗ್ ನೋಡಿ, ಆವಾಗ ಮಡಿಕೇರಿ ಬ್ಲಾಗ್ ಆಗಿದೆ. ಹಾಂ ಯಾವ ರೋಡಲ್ಲಿ ಹೋಗ್ಬೇಕು? ಹಾಂ ಆ ರೋಡಲ್ಲಿ ಹೋಗ್ಬೇಕು. ಹೌದಾ? ಸೊ ಆ ಬ್ಲಾಗ್ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೊಂದು ಮಜಾ ಇದೆ. ಆದರೆ ಒಂದು ನೆನಪಾಯಿತು, ಆ ರೋಡಲ್ಲಿ ಹೋಗಿರುವಾಗ, ಆ ಕಾಡು ನಡುವೆ ಹೋಗಿರುವಾಗ ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಮೋಜದಲ್ಲಿ ಹೋಗಿದ್ದೆ ವಿತ್ ಲಗೇಜ್ ಲೋಡೆಡ್. ನನಗೆ ಒಂದು ಆಫ್ ರೋಡಿಂಗ್ ಗಾಡಿ ಇದ್ದರೆ ಇಂಥ ರೋಡಲ್ಲಿ ಹೆಂಗೆ ಹೋಗ್ತೇನೆ ಅಂತ. ಹೇಳಿ ಗುರುವೆ, ಆಯ್ತು, ನೀವು ಅದಕ್ಕೆ ಬೇಗ ಬನ್ನಿ. ಏನಾಯಿತು? ಜಿಂಕೆ. ಓ, ಇಲ್ಲಿ ಜಿಂಕೆ ಇದೆಯಾ? ಜಿಂಕೆ, ಕಾಡಂದಿ ಎಲ್ಲ ಇದೆ. ಅಯ್ಯೋ, ಬನ್ನಿ ಹೋಗೋಣ. ಹಾಂ, ಸೊ ಇಲ್ಲಿ ಜಿಂಕೆ, ಕಾಡಂದಿ ಎಲ್ಲ ಇದೆ ಅಂತೆ. ಹಾಂ, ಆವಾಗ ಹೇಳಿದ್ದೆ ಒಂದು ಆಫ್ ರೋಡಿಂಗ್ ಬೈಕ್ ಇದ್ದರೆ ಹೆಂಗೆ ಬೇಕಾದರೂ ಹೋಗ್ತೇನೆ ಈ ಥರ ರೋಡ್ ಸಿಕ್ಕಿದ್ರೆ ಅಂತ. ಫೈನಲಿ ಆ ಥರದ್ದೇ ರೋಡು, ಆಫ್ ರೋಡಿಂಗ್ ಬೈಕು. ಅದರಲ್ಲೂ ಒಂದು ಜಿಂಕೆ ಸಿಕ್ಕಿದ್ರೆ, ಪಾಸಿಂಗ್ ಆದರೆ, ಆಹಾ, ಈ ರೈಡ್ ಒಂದು ಕಂಪ್ಲೀಟ್ ಆಗುತ್ತೆ. ರೋಡ್ ಯಾರಿಗೆ ಮಾಡಿದಾನಂತ ಗೊತ್ತಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲ, ಏನಿಲ್ಲ. ಆಹಾ, ಸೂಪರ್. ಒಂದು ಸ್ಲೈಟ್ ಜಂಪ್. ಯಾವುದು ಗುರುವೆ? ಓಹ್, ಅಲ್ಲಿ ಒಂದು ಬೆಟ್ಟ ಬರೋ ನೋಡಿದೆ, ಹಂಗೇ ಇದೆ. ಇಲ್ಲಿ ಬೈಕನ್ನು ಅಡಗಿಸಿ ಕುತ್ಕೊಳ್ಳುವ, ಆ್ಯನಿಮಲ್ಸ್ ಬಂದು ನೀರು ಕುಡಿಬೋದು. ಓಕೆ ಬ್ರೋ. Give me reasons to doubt, try to keep me down, but I'll put the flame out, you can't get to me. Throw your sticks and your stones, go break all of my bones, you won't ache my soul, you can't get to me. And there is no barricade that I can tear away. Shoot me down, go fire away, away. But I'm a heavyweight, I'm a heavyweight, I'm a heavyweight, I'm a heavyweight.
push me down to the ground. What goes around comes around. You won't put the flame out, you can't get to me. Say what you wanna say, go take it all away, but I'm here to stay. No, you can't get to me. ದೇವಸ್ಥಾನ ಸೂಪರ್. ಇಲ್ಲಿ ಮೋಸ್ಟ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ ಅಂತ. ಈಗರೂ ಅರ್ಚಕರಿದ್ದಾರೆ ಕಾಣುತ್ತೆ. ದೇವಿ ಇದು ಯಾವ ದೇವಿ ಗುರುವೆ? ವನದೇವತೆ. ಬಾನಂತಮ್ಮ. ಬಾನಂತಮ್ಮ ಯಾವುದ್ರದ್ದು ರೂಪ? ಅದೇ ಪಾರ್ವತಿದ. ಓಕೆ. ಅಲ್ಲಿದ್ದಾರೆ ಯಾರ? ಹಾಂ, ಓಕೆ, ಹೋಗೋಣ ಫುಲ್ ಇಲ್ಲೇ ಆಡ್ಸುವ. ಓಕೆ. ಅಗ್ನಿಕೊಂಡ ಅಂತ ಹೇಳ್ತಾರೆ. ಏನಂದರೆ ಈ ಅಮ್ಮಂದು ಜಾತ್ರೆ ಇರುವಾಗ ಇಲ್ಲಿ ಕೊಂಡದಲ್ಲಿ ಆ್ಯಶಸ್ ಹಾಕಿ ಇದರಲ್ಲಿ ಓಡ್ತಾರೆ. ಸೊ ಇದೇ ಅಗ್ನಿಕೊಂಡ. ಇದರಲ್ಲಿ ಓಡ್ಕೊಂಡು ಅಮ್ಮನವರಿಗೆ ಅರ್ಪಣೆ ಮಾಡ್ತಾರೆ. ಅದು ಇವತ್ತಿದು ರೈಡ್ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೇನೆ. ಯಾಕಂದರೆ ರೈಡ್ ಮುಕ್ತಾಯ ಮಾಡ್ತಾಯಿಲ್ಲ, ಬೇರೆ ಕಡೆ ಸಹ ಆದರೆ ಹೋಗ್ತೇನೆ. ನನಗೆ ಲೊಕೇಶನ್ ಒಂದು ವೇಳೆ ಇಷ್ಟ ಆದರೆ, ಯಾಕಂದರೆ ನಿದ್ದೆ ಮಾಡಲಿಲ್ಲ. ಹಾರ್ಡ್ಲಿ 1 hour ಮಾಡಿದ್ದೇನೆ ನೈಟ್ ನಿದ್ದೆ. ಅಷ್ಟು ಇಂಟೆನ್ಸ್ ವರ್ಕೌಟ್ ಎಲ್ಲ ಮಾಡಿ 1 hour ನಿದ್ದೆ ವಾಸ್ ನಾಟ್ ಇನಫ್ ಅಂತ ಹೇಳ್ಬೋದು. ಅದಕ್ಕೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ. ಯಾಕಂದರೆ ಈಗೀಗ ನಂದು ವ್ಯೂವರ್ಸ್ ತುಂಬ ಕಡಿಮೆ ಆಗಿದ್ದಾರೆ. ಇಷ್ಟು ಈ ವ್ಲಾಗು ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾಕಂದರೆ ಈಗೀಗ ನಾನು ತುಂಬ ಎಫರ್ಟ್ ಆಗ್ತಿದ್ದೀನಿ. ಎಡಿಟಿಂಗ್ ಕ್ವಾಲಿಟೀಸ್ ಒಳ್ಳೆ ಮಾಡಿದ್ದೀನಿ, ವಿಡಿಯೋ ಕ್ವಾಲಿಟೀಸ್ ಒಳ್ಳೆ ಮಾಡಿದ್ದೀನಿ. ತುಂಬ ಜನ ಡ್ರೋನ್ ಶಾಟ್ ಬೇಕು ಎಲ್ಲ ವೀಡಿಯೋದಲ್ಲಿ ಡ್ರೋನ್ ಶಾಟ್ ಹಾಕಿದ್ದೇನೆ. ಎಲ್ಲಿ ಹಾಕ್ಲಿಕ್ಕಾಗಲ್ಲ ಅಲ್ಲಿ ಹಾಕಿದ್ದೇನೆ. ಸೊ ಎಫರ್ಟ್ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಒಂದು ವೇಳೆ 40 ಜನ ನೋಡಿದರೆ ಆ 40 ಜನ ಮಿಕ್ಕಿದೊಂದು 40 ಜನ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ತೋರಿಸಿ ಸಬ್ಸ್ಕ್ರೈಬರ್ಸ್ ಮಾಡಿ. ಈ ಥರ ನನಗೆ ಪ್ರೋತ್ಸಾಹ ಮಾಡಿದರೆ ನಾನು ಇನ್ನೂ ಮುಂದೆ ಹೋಗ್ಬೋದು. ಯಾಕಂದರೆ 3 ವರ್ಷದಿಂದ ಬ್ಲಾಗ್ ಮಾಡ್ತಾಯಿದ್ದೇನೆ, ಏನೂ ಡಿಫ್ರೆನ್ಸ್ ಕಾಣ್ತಾ ಇಲ್ಲ. ಅದಕ್ಕೆ ನೀವು ಸ್ವಲ್ಪ ಹೆಲ್ಪ್ ಮಾಡಿದರೆ ನನಗೆ ಈ ಥರ ಒಳ್ಳೆ ಕಂಟೆಂಟ್ ನೋಡಿ. ಈ ಕಾಡು ಪ್ರದೇಶ ಯಾರಿಗೂ ಗೊತ್ತಿಲ್ಲ. ಮುಂಚೆ ಉಡುಪಿಯಲ್ಲಿ ಒಂದು ಲೊಕೇಶನ್ ಇತ್ತು, ಮತ್ತು ರಿಷಬ್ ಶೆಟ್ಟಿ ಎಲ್ಲ ಬಂದರು, ತುಂಬ ಜನ ಹೋದರು, ಈಗ ಅದು ಪಾಪ್ಯುಲರ್ ಆಯಿತು. ಹಾಗೆ ಈ ನಮ್ಮದು ಕೆಲಸ ಏನಂದರೆ ಈ ಒಂದೊಂದು ಏರಿಯಾನ ಎಕ್ಸ್ಪ್ಲೋರ್ ಮಾಡೋದು, ಹಾಗೆ ಎಲ್ಲರಿಗೂ ಬರುವಾಗೆ ಅನುಕೂಲ ಮಾಡೋದು. ಎಲ್ಲರೂ ಬಂದರೆ ಇಲ್ಲಿ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಿವೆವಲ್ಲ ಅವರಿಗೆಲ್ಲ ಪ್ರಾಫಿಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನೇ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ನನ್ನ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಎಲ್ಲರೂ ಸೇಫಾಗಿರಿ, ನನ್ನನ್ನು ಸಹ ಸೇಫಾಗಿರಿಸಿ. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಗರ್ಲ್ಸ್ ಬಿ ಸೇಫ್. ಈಗ ಗರ್ಲ್ಸ್ಗಿಂತ ಜಾಸ್ತಿ ಬಾಯ್ಸ್ ಸೇಫ್ ಆಗಿರಬೇಕು. ಸೊ ಸಿ ಯು ಅಂಟಿಲ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ರಿಟರ್ನ್ ಹೋಗ್ತಾ ಇರುವಾಗ ಅಂಕಲ್
ಗಾಡಿದು ಚೈನ್ ಕಟ್ಟಾಗಿತ್ತು. ಸೊ KLX-ಅಲ್ಲಿ ಫಸ್ಟ್ ಟೈಮ್ ಟೋಯಿಂಗ್ ಮಾಡ್ತಾ ಅಂಕಲ್ಗೆ ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಆದಷ್ಟು ನನ್ನ ಪ್ರಯತ್ನ ಮಾಡ್ತಾ ಇದ್ದೆ. ಆದರೆ KLX ಸ್ವಲ್ಪ ದೊಡ್ಡ ಗಾಡಿಯಿಂದ ನನಗೆ ಟೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಅಂಕಲ್ ವಾಸ್ ಹ್ಯಾಪಿ ಎಟ್ ದ ಎಂಡ್. ತುಂಬ ಥ್ಯಾಂಕ್ಸ್ ಅಂತ ಹೇಳಿದರು. ಅವರು ನಿರ್ಜರ ಪ್ರದೇಶದಿಂದ ಒಂದು ಟೌನ್ ತನಕ ಟೋ ಮಾಡಿಕೊಂಡು ಹೋದ್ವಿ. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.